जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि निगमकल्पतरोर्गलितं फलम् शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसार सिन्धौ परिपातितानां क्षेमाय वै भागवतं प्रगर्जति श्री गुरुभ्यो नमः हरिः ओम ಇಲ್ಲಿಯವರೆಗೆ ಭಾಗವತದ 15ನೇ ಅಧ್ಯಾಯ 7ನೇ ಸ್ಕಂದದ ಭಾಗಗಳ ಚಿಂತನೆಯನ್ನು ಮಾಡಿದ್ದೇವೆ. ಈಗ 7ನೇ ಸ್ಕಂದದ 16ನೇ ಅಧ್ಯಾಯದ ಭಾವಾರ್ಥದ ಚಿಂತನೆಯನ್ನ ಮಾಡ್ತಾ ಹೋಗೋಣ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜ್ಞಾನಯಜ್ಞ ಅಂತ ಇದಕ್ಕೆ ದೊಡ್ಡದಾದಂತಹ ಹೆಸರನ್ನ ಇದಕ್ಕೆ ಕೊಟ್ಟಿದ್ದಾರೆ. ನಾರದರು ಜಗತ್ತಿನಲ್ಲಿ ಯಾವ ತರ ಸಾಧಕರಿರ್ತಾರೆ. ಈಗ ತಾನೇ ಒಂದು ಪ್ರಶ್ನೆ ಬಂತು, ಸತ್ಪಾತ್ರರು ಯಾರೋ, ಸತ್ಕರ್ಮಗಳು ಅಂದ್ರೆ ಯಾರು, ಸತ್ಕರ್ಮಗಳು ಅಂದ್ರೆ ಯಾವ್ದೋ ಅಂತ ಪ್ರಶ್ನೆಗಳು ಬಂತು. ಅದಕ್ಕೆ ಸತ್ಪಾತ್ರರು ಯಾವುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ಮನಿಷ್ಠಾ ದ್ವಿಜಾ ಕೇಚಿತ್ ತಪೋನಿಷ್ಠಾ ನೃಪಾಪರೇ ಸ್ವಾಧ್ಯಾಯೇನ್ಯೇ ಪ್ರವಚನೆ ಅನ್ಯೇ ಚ ಜ್ಞಾನಯೋಗಯೋಃ. ನಾರದರು ಹೇಳ್ತಾ ಇದ್ದಾರೆ, ದ್ವಿಜರು ಕರ್ಮನಿಷ್ಠಾಃ ದ್ವಿಜಾಃ. ಅಗ್ನಿಹೋತ್ರ ಅಂತ ವಿವಾಹವಾದ ದಿವಸದಿಂದ ಪ್ರಾರಂಭ ಮಾಡಿಕೊಂಡು ಆಮರಣ ಅಂತ ಪ್ರತಿನಿತ್ಯದಲ್ಲಿ ಮಾಡಬೇಕಾದ ಅಗ್ನಿಯ ಉಪಾಸನೆ, ಅಗ್ನ್ಯಂತರ್ಗತನಾದ ಪರಮಾತ್ಮನ ಉಪಾಸನೆ, ಇಂತಹ ಉಪಾಸನೆಯನ್ನು ಮಾಡುವಂತಹ ಅನೇಕ ಜನ ಗೃಹಸ್ಥರಿದ್ದಾರೆ. ಗುರುಗಳೇ, ಏನು ಕೇಳಿಸ್ತಾ ಇಲ್ಲ ಗುರುಗಳೇ. ನಿಮಿಷ ಇಲ್ಲ ಗುರುಗಳೇ, ಇನ್ನೂ ಕೌಂಟ್ ಕಟ್ ಆಗ್ತಾ ಇದೆ, ಬ್ರೇಕ್ ಆಗ್ತಾ ಇದೆ. ಬಂದೆ. ಮತ್ತೆ ವಾನಪ್ರಸ್ಥಾಹ ಅಂತ, ವಾನಪ್ರಸ್ಥಾಶ್ರಮದಲ್ಲಿ ಇರುವಂತಹ ವ್ಯಕ್ತಿಗಳು ಅನೇಕ ಜನರಿದ್ದಾರೆ. ವಾನಪ್ರಸ್ಥಾಶ್ರಮದಲ್ಲಿ ಇದ್ದುಕೊಂಡು ಉಪವಾಸಾದಿಗಳನ್ನ ಮಾಡಿಕೊಂಡು ಅದರಲ್ಲಿ ಯೋಗ್ಯವಾದಂತಹ ಕರ್ಮಗಳನ್ನು ಮಾಡಿಕೊಂಡಿರುವಂತಹ ವ್ಯಕ್ತಿಗಳು ಮತ್ತಷ್ಟು ಜನರಿದ್ದಾರೆ. ಇವರನ್ನು ಬಿಟ್ಟು ಮತ್ತು ಕೆಲವರಿದ್ದಾರೆ. ಯಾರು? ನೃಪಾಪರೇ. ಅಪರೇ ನೃಪಾಹ. ನೃಪಾಹ ಅಂತಂದ್ರೆ ರಾಜರು.
ರಾಜರಾಗಿ ರಾಜಧರ್ಮವನ್ನ ಪಾಲಿಸಿಕೊಂಡು ಜೀವನವನ್ನು ನಡೆಸುವಂತಹ ಅನೇಕ ಜನರಿದ್ದಾರೆ. ಅವರ ಹೆಸರನ್ನ ಪುರಾಣಾದಿಗಳಲ್ಲಿ ಅನೇಕ ಬಾರಿ ಉಲ್ಲೇಖ ಮಾಡ್ತಾರೆ. ರಾಜಋಷಿಗಳು ಅಂತ ಕರೀತಾರೆ. ಭಾಗವತದಲ್ಲಿ ಏನೇ ಅಷ್ಟಮ ಸ್ಕಂದ ಇರೋದೆಲ್ಲ ಇಂತಹ ರಾಜಋಷಿಗಳ ಕಥೆಯನ್ನು ಹೇಳುವುದ ಉದ್ದೇಶದಿಂದಲೇ ಆ 8ನೇ ಸ್ಕಂದ ಪೂರ್ತಿಯಾಗಿ ಇದೆ. ಹಿಂದೆನೂ ನೋಡಿದಂತಹ ಭರತ, ಪ್ರಿಯವ್ರತ, ಇವೇ ಮೊದಲಾದಂತಹ ಅನೇಕ ಜನರಿದ್ದಾರೆ. ಅವರೆಲ್ಲರೂ ಕೂಡ ಇಂತಹವರೇ. ತಪೋನಿಷ್ಠಾಹ ಸ್ವಾಧ್ಯಾಯೇ ಅನ್ಯೇ ಪ್ರವಚನೆ. ಇನ್ನು ಕೆಲವರು ಬ್ರಹ್ಮಚಾರಿಗಳು. ಸ್ವಾಧ್ಯಾಯವನ್ನ ಅಧ್ಯಯನ ಮಾಡೋದ್ರಲ್ಲಿ ವಿಶೇಷವಾಗಿ ಆಸಕ್ತರಾಗಿರುತ್ತಾರೆ. ವೇದಾಧ್ಯಯನದಲ್ಲಿ ವಿಶೇಷವಾದ ಆಸಕ್ತಿ ಉಳ್ಳಂತಹ ವ್ಯಕ್ತಿಗಳು. ಬ್ರಹ್ಮಚಾರಿಗಳಾಗಿ ಗುರುಕುಲದಲ್ಲಿ ವಾಸವನ್ನು ಮಾಡಿಕೊಂಡು ಇರುವಂಥವರು ಅನೇಕ ಜನ ಇಂಥವರು ಇರ್ತಾರೆ. ಅನ್ಯೇಚ ಜ್ಞಾನ ಯೋಗಯೋಹೋ. ಇನ್ನು ಸನ್ಯಾಸಿಗಳಿದ್ದಾರೆ. ಅವರಲ್ಲೂ ಕೂಡ ಕುಟೀಚ ಅಂತ ಬಹುದ ಅಂತ 4 ಥರದ ಹಂಸರು, ಪರಮಹಂಸರು ಅಂತ 4 ಥರದ್ದನ್ನ ಹೇಳಿದ್ವಿ. ಒಂದು ರಾತ್ರಿ ಒಂದು ಊರಲ್ಲಿದ್ದವರು ಮರುದಿನದಲ್ಲಿ ಆ ಊರಿನಲ್ಲಿ ಇರಬಾರ್ದು. ಒಂದು ಸೂರ್ಯನನ್ನು ಯಾವ ಊರಿನಲ್ಲಿ ನೋಡಿರ್ತಾರೋ ಮರುದಿನ ಆ ಊರಿನಲ್ಲಿ ಸೂರ್ಯನ ದರ್ಶನ ಆಗ್ಬಾರ್ದು. ಆ ಥರ ನಿರಂತರವಾಗಿ ಸಂಚಾರದಲ್ಲಿ ರತರಾಗಿ ತತ್ವಜ್ಞಾನವನ್ನು ಉಪದೇಶ ಕೊಡುವಂತಹ ಕುಟೀಚ, ಬಹುದ ಎಂಬಂತಹ ಸನ್ಯಾಸಿಗಳು. ಇನ್ನ ಹಂಸರು, ಪರಮಹಂಸರು ಅಂತಿದ್ದಾರೆ. ಹಂಸ ಸನ್ಯಾಸಿಗಳು ಅಂತಂದ್ರೆ ನಿರಂತರವಾಗಿ ಬರೀ ಯೋಗ ವಿಚಾರದಲ್ಲಿ ಅಂತಂದ್ರೆ ಧ್ಯಾನದಲ್ಲಿ ವಿಶೇಷವಾದ ಆಸಕ್ತಿಯನ್ನ ಪಡೆದವರಾಗಿರ್ತಾರೆ. ಪರಮಹಂಸರು ಅಂತಂದ್ರೆ ರಾಜರ ರೀತಿಯಲ್ಲಿ ಸನ್ಯಾಸಿಗಳಲ್ಲಿ ಇರ್ತಾರೆ. ಈಗಿನ ಪೀಠಾಧಿಪತಿಗಳೆಲ್ಲ ಯಾರು ಕಾಣಿಸ್ತಾರೋ ಇವರೆಲ್ಲ ಪರಮಹಂಸ ಸನ್ಯಾಸಿಗಳು. ರಾಜರಂತೆ ಒಂದು ದೊಡ್ಡ ಸಂಸ್ಥಾನವನ್ನ ನಿರ್ವಹಣೆ ಮಾಡುವಂತಹ ದೊಡ್ಡ ಜವಾಬ್ದಾರಿಯನ್ನು ಹೊತ್ತು ಬದುಕುವಂತಹ ಸನ್ಯಾಸಿಗಳು. ಆ ಎಲ್ಲ ತಮ್ಮ ಕರ್ತವ್ಯವೂ ಕೂಡ ಜನರ ಹಿತಕ್ಕೋಸ್ಕರವಾಗಿದ್ದುಕೊಂಡು ಸ್ವಾರ್ಥದ ಅಪೇಕ್ಷೆ ಲವಲೇಶದಷ್ಟು ಇಲ್ಲದೆ ಇರುವಂತಹ ಸನ್ಯಾಸಿಗಳನ್ನ ಪರಮಹಂಸ ಸನ್ಯಾಸಿಗಳು ಅಂತ ಕರೀತಾರೆ. ಇಂಥವರನ್ನ ಸಾತ್ವಿಕರಾದ ವ್ಯಕ್ತಿಗಳು, ಯೋಗ್ಯರಾದವರು ಇದರಲ್ಲಿ ಎಷ್ಟೆಷ್ಟು ಸಾಧನೆಗಳನ್ನ ಮಾಡ್ತಾ ಇರ್ತಾರೋ, ದುಡ್ಡಿಗಾಗಿ ಅಥವಾ ಐಹಿಕ ಸಂಪತ್ತಿಗಾಗಿ ಯಾರು ಬದುಕ್ತಾ ಇರೋದಿಲ್ವೋ, ಭಗವಂತನ ಪ್ರೀತಿಗೋಸ್ಕರವಾಗಿ ಕರ್ಮಗಳನ್ನ ಅನುಷ್ಠಾನ ಮಾಡುವವರು ಅಂತ ಯಾರು ಇರ್ತಾರೋ ಅವರನ್ನ ಸತ್ಪಾತ್ರರು ಅಂತ ಕರಿಬಹುದು. ಸತ್ಕರ್ಮಗಳು ಅಂತಂದ್ರೆ ಇಷ್ಟೇ, ವಿಹಿತವಾದಂತಹ ಯಾವ್ಯಾವ ಕರ್ಮಗಳಿವೆಯೋ ಇನ್ನೊಬ್ಬರಿಗೆ ಹಿಂಸೆಯಾಗದಂತೆ, ನಮಗೂ ಹಿಂಸೆಯಾಗದಂತೆ ಶಾಂತವಾದ ಜೀವನವನ್ನು ಮಾಡುವುದೇನಿದೆಯೋ ಇದನ್ನ ಧರ್ಮ ಅಂತ ಕರೀತಾರೆ. ಇಂತಹ ಧರ್ಮ ಕರ್ಮಗಳನ್ನ ಆಚರಣೆ ಮಾಡುವವರು ಯಾರಿರ್ತಾರೋ ತಮ್ಮ ಜೀವನ 4 ಜನಕ್ಕೆ ಉಪಯುಕ್ತವಾಗಬೇಕೇ ಹೊರತಾಗಿ ಹಿಂಸೆಯನ್ನ ತಂದುಕೊಂಡುವಂತಹದ್ದಾಗಿರಬಾರ್ದು. ಅಂತಹ ವ್ಯಕ್ತಿಗಳನ್ನ ಜ್ಞಾನಿಗಳು ಅಂತ ಕರೀತಾರೆ. ಅಂತಹವರಿಂದ ಯಾವ ಕರ್ಮಗಳನ್ನು ನಾವು ಮಾಡಿಸಿದರೂ ಅದಕ್ಕೆ ಅನಂತಪಟ್ಟು ಫಲ ಸಿಗತ್ತೆ. ಆ ಅಭಿಪ್ರಾಯವನ್ನಿಟ್ಟುಕೊಂಡು ಮುಂದಿನದ್ದನ್ನು ಹೇಳ್ತಾ ಇದ್ದಾರೆ. ನಮಗೆ 2 ಆಸೆಗಳಿರತ್ತೆ. ನಮ್ಮ ಈ ಲೋಕದಲ್ಲಿ ಬಂದಾಗ ನಮ್ಮ ಸಂತಾನ ಎಲ್ಲಿಯೂ ವಿಚ್ಛೇದವಾಗಬಾರದು. ನಿರಂತರವಾಗಿ ನಮ್ಮ ಸಂತಾನ ಮುಂದುವರಿಬೇಕು. ಪರಲೋಕದಲ್ಲಿ ಉತ್ತಮವಾದಂತಹ ಸುಖ ನಮ್ಮದಾಗಬೇಕು. ಈ 2 ನಮಗೆ ಅಭಿಪ್ರೇತವಾದದ್ದು. ಈ ಅಭಿಪ್ರಾಯ ಇರುವಂತಹ ವ್ಯಕ್ತಿ 2 ಕೆಲಸಗಳನ್ನು ಮಾಡಬೇಕು. ಪಿತೃಗಳಿಗಾಗಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡ್ತಾ ಇರ್ತಾರೆ. ದೇವತೆಗಳನ್ನು ಉದ್ದೇಶಿಸಿಕೊಂಡು ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇರ್ತಾರೆ.
ಇಂತಹ ಕರ್ಮಗಳಲ್ಲಿ ಯಾವ ದ್ರವ್ಯಗಳ ದಾನ ಇರುತ್ತೋ ಆ ದಾನಗಳನ್ನು ಹೆಚ್ಚಾಗಿ ಪರಮಹಂಸ ಸನ್ಯಾಸಿಗಳಿಗೆ ಕೊಡ್ಬೇಕು. ಯಾಕೆಂದ್ರೆ ದೊಡ್ಡ ಸಂಸ್ಥಾನವನ್ನಿಟ್ಟುಕೊಂಡು ಅನೇಕ ಜನರ ಏಳಿಗೆಗೋಸ್ಕರವಾಗಿ ತಮ್ಮ ಜೀವನವನ್ನು ನಡೆಸೋದ್ರಿಂದ ಅಂಥವ್ರಿಗೆ ಕೊಟ್ರೆ ನಮ್ಮ ಸಂಪತ್ತು ಸದ್ವಿನಿಯೋಗವಾಗತ್ತೆ ಎಂಬ ಉದ್ದೇಶದಿಂದ ಅಂತಹವರಿಗೆ ನಾವು ಯಥಾಯೋಗ್ಯವಾಗಿ ಇದನ್ನು ಕೊಡಬೇಕು. ಅದನ್ನೇ ಹೇಳ್ತಾ ಇದ್ದಾರೆ, ಜ್ಞಾನ ನಿಷ್ಠಾಯ ದೇಯಾನಿ ಕವ್ಯಾನ್ಯಾನಂತ್ಯಮಿಚ್ಛತ ದೈವೇ ಚ ತದಭಾವೇ ಸ್ಯಾದ್ ಇತರೇಭ್ಯೋ ಯಥಾರ್ಹತಃ. ಜ್ಞಾನನಿಷ್ಠನಾದಂತಹ ಪರಮಹಂಸ ಸನ್ಯಾಸಿಗಳಿಗೆ ನಾವು ಕೊಡಬೇಕಾದಂತಹ ದಾನ ದ್ರವ್ಯಗಳನ್ನ ಪ್ರಧಾನವಾಗಿ ಕೊಡಬೇಕು. ಒಂದು ವೇಳೆ ಅವರು ಸಿಗಲಿಲ್ಲ ಅಂತಂದ್ರೆ ಯಾರಲ್ಲಿ ಜ್ಞಾನವು ಅಧಿಕವಾಗಿದೆಯೋ ಅವರನ್ನು ಹುಡುಕಿಕೊಂಡು ಹೋಗಿ ಕೊಡಬೇಕು. ಸ್ವಕರ್ಮ ನಿರತರಾದಂತಹ ಯೋಗ್ಯರಾದ ವ್ಯಕ್ತಿಗಳು ಯಾರಿರ್ತಾರೋ ಅಲ್ಲಿ ಕೊಡಬೇಕು. ಇದಾದ್ಮೇಲೆ ಸ್ವಲ್ಪ ಶ್ರಾದ್ದದ ಕರ್ಮಗಳನ್ನ ಹೇಳಿ ಮತ್ತೆ ನಂತರದಲ್ಲಿ ಯಜ್ಞಾದಿ ಕರ್ಮಗಳ ಬಗ್ಗೆ ಹೇಳ್ತಾರೆ. ಯಜ್ಞಗಳನ್ನು ಮಾಡಿಸುವಂತಹ ಸಂದರ್ಭದಲ್ಲಿ ದೇವತಾ ಸ್ಥಾನ ಮತ್ತು ಪಿತೃಸ್ಥಾನ ಅಂತ 2 ಸ್ಥಾನಗಳಿರತ್ತೆ. ಅಲ್ಲಿ ದೇವತೆಗಳ ಸ್ಥಾನದಲ್ಲಿ ಇಬ್ಬರನ್ನ ಕೂಡಿಸಬೇಕು, ಪಿತೃದೇವತೆಗಳ ಸ್ಥಾನದಲ್ಲಿ 3 ಜನರನ್ನು ಕೂಡಿಸಬೇಕು. ವಸ್ತುತಸ್ತು ನಮ್ಮ ಪರಂಪರೆಯಲ್ಲೆಲ್ಲ ಈಗ ಬ್ರಾಹ್ಮಣರನ್ನ ಕೂಡಿಸಿ ಊಟ ಮಾಡಿಸೋದು ಅಂತಿಲ್ಲ. ಎಲ್ಲ ದರ್ಭ ಬ್ರಾಹ್ಮಣರನ್ನಲ್ಲಿಟ್ಟು ಅದರ ಮುಖಾಂತರವಾಗಿ ಏನೇ ಶ್ರಾದ್ದಾದಿ ಕರ್ಮಗಳನ್ನ ಮುಕ್ತಾಯ ಮಾಡಿ ಕೊನೆಗೆ ಅದರಲ್ಲಿ ಕೊಡಬೇಕಾದ ದ್ರವ್ಯ ದಕ್ಷಿಣಾದಿಗಳನ್ನ ಯಾರು ಶ್ರಾದ್ದಾದಿ ಕರ್ಮಗಳನ್ನ ಮಾಡಿಸಿರ್ತಾರೋ ಅವರಿಗೆ ಅಥವಾ ಆಹುತರಾದಂತಹ ಬ್ರಾಹ್ಮಣರಿಗೆ ಅದನ್ನು ಕೊಡ್ತಾರೆ. ಆದ್ರೆ ಇರುವಂತಹದ್ದು ಆ ಬ್ರಾಹ್ಮಣರನ್ನ ಕೂಡಿಸ್ಬೇಕು. ದೇವತೆಗಳ ಸ್ಥಾನದಲ್ಲಿ ಇಬ್ಬರನ್ನ, ಪಿತೃದೇವತೆಗಳ ಸ್ಥಾನದಲ್ಲಿ 3ರನ್ನ ಕೂಡಿಸ್ಬೇಕು. ಅಥವಾ ದೇವತೆಗಳ ಸ್ಥಾನದಲ್ಲಿ ಒಬ್ಬರನ್ನ, ಪಿತೃದೇವತೆಗಳ ಸ್ಥಾನದಲ್ಲಿ ಒಬ್ಬರನ್ನ ಅಂತ ಈ ರೀತಿಯಾಗಿ ಕೂಡಿಸ್ಕೊಂಡು ಶ್ರಾದ್ದವನ್ನು ಮಾಡಬೇಕು ಅಂತ ಹೇಳಿ, ಇಷ್ಟ ಇಲ್ಲದೇನೆ ಕೆಲವೊಮ್ಮೆ ಇದೇ ಇರುತ್ತೆ ನಮ್ಮ ಕಡೆಗಳಲ್ಲಿ. ಕೆಲವೊಮ್ಮೆ ಶ್ರಾದ್ದಾದಿ ಕರ್ಮಗಳನ್ನು ಮಾಡಬೇಕಾದ್ರೆ ಮನೆ ಮಂದಿಗಳೆಲ್ಲರನ್ನು ಕೂಡ ಸೇರಿಸ್ಕೊಂಡು ದೊಡ್ಡ ಹಬ್ಬದಂತೆ ಆಚರಣೆ ಮಾಡೋಣ, ಪಿತೃಗಳ ಸ್ಮರಣೆ ಉಂಟಾಗತ್ತೆ, ಅದಕ್ಕೋಸ್ಕರವಾಗಿ ಬಹಳಷ್ಟು ಜನರನ್ನ ಸೇರಿಸಿ ಈ ಯಜ್ಞ ಕರ್ಮಗಳನ್ನು ಮಾಡೋಣ ಅಂತ ಕೆಲವೊಂದಿಷ್ಟು ಜನಕ್ಕಿರತ್ತೆ. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ದ್ವೌ ದೈವೇ ಪಿತೃಕಾರ್ಯೇ ತ್ರೀನ್ ಏಕೈಕಮುಭಯತ್ರವಾ. ದೇವತೆಗಳ ಸ್ಥಾನದಲ್ಲಿ ಇಬ್ಬರನ್ನ, ಪಿತೃಕಾರ್ಯದಲ್ಲಿ 3ರನ್ನ, ಒಟ್ಟಾರೆ 5 ಜನರನ್ನು ಕೂಡಿಸ್ಬೇಕು. ಅಥವಾ ಏಕೈಕಂ ಉಭಯತ್ರವ, ದೇವತೆಗಳ ಸ್ಥಾನಕ್ಕೂ ಮತ್ತು ಪಿತೃಕಾರ್ಯಕ್ಕೂ ಕೂಡ ಒಬ್ಬೊಬ್ಬರನ್ನ ನಿಲ್ಲಿಸಿ ಕೂಡಿಸಿ ಭೋಜನ ಮಾಡಿಸ್ಬೇಕು. ಇಲ್ಲ ದೊಡ್ಡ ಬಹಳ ದಿವಸ ಆದ್ಮೇಲೆ ವರ್ಷಕ್ಕೊಮ್ಮೆ ಬರುವಂತಹ ಕಾರ್ಯಕ್ರಮ ಇದು, ಎಲ್ಲರನ್ನು ಕೂಡ ಕರೆದು ಸೇರಿಸಿ ಮಾಡ್ತೇವೆ ಅಂತಂದ್ರೆ ವಸ್ತುತಃ ಹಾಗೆ ಮಾಡಿಸೋದು ಉತ್ತಮ. ಆದ್ರೂ ಇಲ್ಲಿ ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ, ಸುಸಮೃದ್ಧೋಪಿ, ಬೇಕಾದಷ್ಟು ಸಂಪತ್ತಿದೆ, ನನಗೆ ಯಾವುದರ ಕೊರತೆಯೂ ಇಲ್ಲ ಅಂತ ಆದರೂ ಕೂಡ ಶ್ರಾದ್ಧೆ ಕುರಿಯಾನ್ನ ವಿಸ್ತರಂ, ಶ್ರಾದ್ದದಲ್ಲಿ ಅತಿಯಾದ ವಿಸ್ತಾರವನ್ನು ಮಾಡಬಾರದು, ಬಹಳ ಜನ ಸಂಬಂಧಿಕರನ್ನ ಕರಿಬಾರದು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಅನೇಕ ಜನ ಮದುವೆ ಮಾಡಿದವ್ರಿಗೆ ಅವರಿಗೆಲ್ಲ ಗೊತ್ತಿರುತ್ತೆ, ಯಾವ ಕೆಲಸಗಳನ್ನ ಮಾಡ್ತಾ ಇರ್ತೇವೋ ಅಲ್ಲಿ ಬಹಳ ಜನರ ಸಮ್ಮರ್ದ ಉಂಟಾಯ್ತು ಅಂತಂದ್ರೆ ಮಾಡುವ ಕೆಲಸದ ಕಡೆ ಗಮನ ಹೋಗಿ ಬಿಡತ್ತೆ. ಅಡಿಗೆ ಆಯ್ತೋ ಇಲ್ಲೋ, ಜನರು ಬಂದವರು ಯಾರಿದ್ದಾರೋ ಅವ್ರನ್ನ ಗಮನಿಸಿದರೋ ಇಲ್ಲೋ, ಬರೀ ಇದರಲ್ಲೇ ಯೋಚನೆಗಳು ಶುರುವಾಗಿ ಹೋಗಿ ಬಿಡುತ್ತೆ. ಅದಕ್ಕೆ ಇದು ಯಾಕೆ ಆಗ್ಬಾರ್ದು, ಸ್ವಲ್ಪ ಕೋಪ ಬಂದ್ರು ಕೂಡ ಅದರಲ್ಲಿ ಹೇಳ್ತಾರೆ, ಶ್ರಾದ್ದ ಎಷ್ಟು ಸೂಕ್ಷ್ಮ ಅಂತಂದ್ರೆ ಶ್ರಾದ್ದದ ದಿವಸದಲ್ಲಿ ಮನೆ ಎದುರುಗಡೆಯಲ್ಲಿ ರಂಗವಲ್ಲಿಯನ್ನ ಹಾಕಿದರೆ ಸಾಕು, ಪಿತೃದೇವತೆಗಳು ವಾಪಸ್ಸು ಹೋಗಿ ಬಿಡ್ತಾರೆ. ನಿರಾಶಾ ಪಿತರೋಗತಾಹ, ಮನೆ ಮುಂದೆ ರಂಗವಲ್ಲಿಯನ್ನ ಹಾಕಿದರೆ ಪಿತೃದೇವತೆಗಳು ಹೋಗಿ ಬಿಡ್ತಾರೆ. ಶ್ರಾದ್ದ ಮಾಡುವಂತಹ ದಿವಸ ಯಾರಾದ್ರೂ ಭಿಕ್ಷುಕರು ಬಂದು ಏನಾದ್ರೂ ದಾನವನ್ನು ಕೇಳಿದ್ರು ಕೊಟ್ಬಿಟ್ರಿ ಅಂತಂದ್ರೆ ನಿರಾಶಾ ಪಿತರೋಗತಾಹ, ಶ್ರಾದ್ದಾದಿ ಕರ್ಮಗಳಾಗೋವರೆಗೂ ಯಾರಿಗೂ ದಾನ ದಕ್ಷಿಣೆಯನ್ನು ಕೊಡುವ ಹಾಗಿಲ್ಲ ಅವತ್ತು. ಆಮೇಲೆ ಶ್ರಾದ್ದದ ಸಂದರ್ಭದಲ್ಲಿ ಕೋಪವನ್ನು ಮಾಡಿಕೊಂಡ್ರೆ
ಮೈಲಿಗೆ ಆದ್ರಿ ಅಂತಂದುಕೊಂಡು ನಿರಾಶಾ ಪಿತರೋಗತಾಹ, ದೇವತೆಗಳೆಲ್ಲ ನಿರಾಶರಾಗಿ ವಾಪಸ್ಸು ಹೋಗಿಬಿಡ್ತಾರೆ. ತುಂಬಾ ಜನರನ್ನ ಆಹ್ವಾನ ಮಾಡಿಬಿಟ್ವಿ ಅಂತಂದ್ರೆ ಆವಾಗ ದೇವತೆಗಳಿಗೆಲ್ಲ ನಿರಾಶರಾಗಕ್ಕೆ ಬೇಕಾದಷ್ಟು ಅವಕಾಶ ಸಿಕ್ಕಾಗಾಯ್ತು. ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಹರಟೆ ಮಾತುಗಳು ಇವೆಲ್ಲ ಜಾಸ್ತಿಯಾಗಿ ಶ್ರಾದ್ದದಲ್ಲಿ ಗಮನ ಹೋಗಿಬಿಡತ್ತೆ. ಆವಾಗ ದೇವತೆಗಳೆಲ್ಲ ನಿರಾಶರಾಗಿ ವಾಪಸ್ಸು ಹೋಗಿಬಿಡುತ್ತಾರೆ. ಆ ಕಾರಣಕ್ಕೋಸ್ಕರವಾಗಿ ಆದಷ್ಟು ಶ್ರಾದ್ದದಲ್ಲಿ ಹೆಚ್ಚಿಗೆ ಜನರನ್ನ ಸೇರಿಸಬಾರದು. ಯಾಕೆ? ಎಲ್ರು ಬಂದ್ರೆ ಏನಾಗತ್ತೆ ಅಂತಂದ್ ಹೇಳಿದ್ರೆ, ದೇಶ ಕಾಲೋಚಿತ ಶ್ರಾದ್ದ ದ್ರವ್ಯ ಪಾತ್ರಾರ್ಹಣಾನಿ ಚ ಸಮ್ಯಕ್ ಭವಂತಿ ನೈತಾನಿ ವಿಸ್ತರಾತ್ ಸ್ವಜನಾರ್ಪಣಾತ್. ನೆಂಟರು ಇಷ್ಟರು ಯಾರ್ಯಾರು ಇರ್ತಾರೋ ಎಲ್ರನ್ನ ಕರೆಸಿರ್ತೇವೆ, ಅವ್ರೆಲ್ರಿಗೂ ಅನ್ನದಾನಾದಿಗಳನ್ನ ಮಾಡ್ಬೇಕಾಗಿರುತ್ತೆ. ವ್ಯವಸ್ಥೆ ಸರಿ ಆಯ್ತೋ ಇಲ್ಲೋ ಅಂತ ಶ್ರಾದ್ದವನ್ನು ಮಾಡುವಂತಹ ಯಜಮಾನನ ಮನಸ್ಸಿನಲ್ಲಿ ಯಾವಾಗ್ಲೂ ಕೂಡ ಅವ್ರದ್ದು ಅದಾಯ್ತೋ ಇಲ್ಲೋ, ಇದಾಯ್ತೋ ಇಲ್ಲೋ, ಅನ್ನ ಬೆಂದಿದೆಯೋ ಇಲ್ಲೋ, ಸಾರಿಗೆ ಉಪ್ಪು ಹಾಕಿದ್ದಾರೋ ಇಲ್ಲೋ, ಈ ತರದ ಯೋಚನೆಗಳಲ್ಲಿ ಇದ್ದ ಅಂತಂದ್ರೆ ಮನಸ್ಸಿನ ಏಕಾಗ್ರತೆ ಬಿದ್ದು ಹೋಗಿಬಿಡತ್ತೆ. ಹೀಗಾಗಿ ಸರಿಯಾದ ದೇಶದಲ್ಲಿ ಶ್ರಾದ್ದವನ್ನು ಮಾಡಬೇಕಾಗಿರತ್ತೆ. ಪುರೋಹಿತರು ಏನೋ ಹೇಳ್ತಾ ಇರ್ತಾರೆ, ಬ್ರಾಹ್ಮಣರು ಬಂದವರು ಏನೋ ಹೇಳ್ತಾ ಇರ್ತಾರೆ, ಮನಸ್ಸಿನ ಏಕಾಗ್ರತೆ ಇರೋದಿಲ್ಲ. ಸರಿಯಾದ ಕಾಲದಲ್ಲಿ ಉಚಿತವಾದ ಶ್ರಾದ್ದವನ್ನು ಮಾಡೋದು ಅನ್ನೋದಕ್ಕೆ ಶ್ರದ್ಧೆಯಿಂದ ಮಾಡುವ ಕರ್ಮವನ್ನೇ ಶ್ರಾದ್ದ ಅಂತ ಕರೀತಾರೆ. ಶ್ರದ್ಧೆಯೇ ಇಲ್ಲ ಅಂತ ಆಗತ್ತೆ ಅಷ್ಟೆ. ಹೆಸರಿನಲ್ಲಷ್ಟೇ ಶ್ರಾದ್ದ ಅಂತ ಉಳಿದು ಶ್ರದ್ಧೆಯ ಲೇಷವೂ ಇಲ್ಲದೆ ಇರೋ ಹಾಗಾಗಿ ಹೋಗ್ಬಿಡತ್ತೆ. ಹಾಗಾಗಿ ಮತ್ತು ಪದಾರ್ಥಗಳಲ್ಲೆಲ್ಲ ಅವರು ಬಂದು ಇವರು ಬಂದು ಎಲ್ಲ ಮುಟ್ಟಿ ಬಿಡ್ತಾರೆ, ಮೈಲಿಗೆಗಳಾಗುವಂತಹ ಸಂಭವ ಇರತ್ತೆ. ಅಷ್ಟೇ ಅಲ್ಲದೇನೆ ಕೆಲವೊಂದಿಷ್ಟು ಜನ ಸಂಬಂಧಿಗಳು ಬಂದ್ಬಿಟ್ರು ಅಂತಂದ್ರೆ ವಸ್ತುತಃ ಯೋಗ್ಯರಾದಂತಹ ವ್ಯಕ್ತಿಗಳಾಗಿರೋದಿಲ್ಲ. ಆದರೆ ಸಂಬಂಧಿಗಳು ಅಂತಂದುಕೊಂಡು ಕೆಲವೊಮ್ಮೆ ಅವರಿಗೆ ದಾನವನ್ನು ಕೊಡ್ಲೇಬೇಕಾದ ಪ್ರಸಂಗ ಬಂದ್ಬಿಡತ್ತೆ. ಯೋಗ್ಯರಾದವರಿಗೆ ದಾನವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಒಂದು ಮಾತಿದೆ, ಅಪೂಜ್ಯ ಪೂಜ್ಯತೆ ಯತ್ರ ಪೂಜ್ಯೋ ಯತ್ರಾಪಮಾನಿತಃ ತ್ರೀಣಿ ತತ್ರ ಭವಿಷ್ಯಂತಿ ದುರ್ಭಿಕ್ಷಂ ಮರಣಂ ಭಯಂ. ಯಾರನ್ನ ಅರ್ಚಿಸಬಾರ್ದೋ ಅಯೋಗ್ಯರನ್ನ ಅರ್ಚಿಸಿದರೆ, ಯಾರನ್ನ ಅರ್ಚಿಸಬೇಕೋ ಆರಾಧನೆಗೆ ಯೋಗ್ಯರಾಗಿರ್ತಾರೋ ಅವರಿಗೆ ಅಪಮಾನವಾಯಿತು ಅಂತಂದ್ರೆ ಅಲ್ಲಿ ಆ ಮನೆಯಲ್ಲಿ ಅಥವಾ ಆ ಊರಿನಲ್ಲಿ ದುರ್ಭಿಕ್ಷೆ, ಅಕಾಲ ಮರಣ ಮತ್ತು ವೃಥಾ ಮನಸ್ಸಿಗೆ ಭಯ ಇವುಗಳೆಲ್ಲ ಉಂಟಾಗತ್ತೆ. ಆ ಕಾರಣದಿಂದಾಗಿ ನೆಂಟರು ಇಷ್ಟರು ತುಂಬಾ ಜನ ಬಂದ್ಬಿಟ್ರು ಅಂತಂದ್ರೆ ನಮ್ಮ ಮನಸ್ಸನ್ನ ಅರ್ಥ ಮಾಡಿಕೊಳ್ಳದೆ ಇರುವಂತಹ ತುಂಬಾ ಜನ ಬಂದು ಶ್ರಾದ್ದ ಭಂಗವಾಗುವಂತಹ ಪ್ರಸಂಗ ಇರತ್ತೆ. ಹಾಗಾಗಿ ಅವರ ಪೂಜೆ ಮುಂತಾದವುಗಳು ಯಾವುದು ಸರಿ ಆಗೋದಿಲ್ಲ ಅನ್ನೋ ಕಾರಣದಿಂದಾಗಿ ಶ್ರಾದ್ದದಲ್ಲಿ ಅತಿಯಾದ ಜನರನ್ನ ಸೇರಿಸಬಾರದು. ದೇವ ಕಾರ್ಯಗಳಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಪರವಾಗಿಲ್ಲ, ಆದ್ರೆ ಪಿತೃಕಾರ್ಯದಲ್ಲಿ ವ್ಯತ್ಯಾಸ ಆಗಬಾರ್ದು. ಯಾಕೆ ಅಂತಂದ್ರೆ ಪಿತೃದೇವತೆಗಳ ಅನುಗ್ರಹ ಇತ್ತು ಅಂತಂದ್ರೆ ವಂಶಾಭಿವೃದ್ಧಿ ಚೆನ್ನಾಗಾಗತ್ತೆ. ವಂಶಾಭಿವೃದ್ಧಿ ಚೆನ್ನಾಗಾಯ್ತು ಅಂತಂದ್ರೆ ಆ ಇಡೀ ಸಮುದಾಯ ಕುಟುಂಬ ನಿಶ್ಚಿಂತೆಯಿಂದ ಸುಖವಾಗಿ ಬದುಕತ್ತೆ. ಅಷ್ಟೇ ಅಲ್ಲದೇನೆ ದೇವತೆಗಳಲ್ಲೆಲ್ಲ ಅತ್ಯಂತ ಶೀಘ್ರವಾಗಿ ಫಲವನ್ನು ಕೊಡುವಂತಹ ದೇವತೆಗಳು ದುರ್ಗಾ ಮತ್ತು ವಿನಾಯಕ, ಗಣಪತಿ ಅಂತ ಕರೀತಾರೆ. ಖಲೋ ವಿದ್ಯಾ ದುರ್ಗಾ ವಿನಾಯಕು ಅಂತಾನೆ ಪ್ರಸಿದ್ಧಿ. ನಾಡಿದ್ದು ಗಣಪತಿಯ ಹಬ್ಬ ಬರ್ತಾ ಇದೆ. ಶೀಘ್ರವಾಗಿ ಫಲವನ್ನು ಕೊಡುವಂತಹ ದೇವತೆಗಳು ದುರ್ಗಾ ಮತ್ತು ವಿನಾಯಕರು ಅಂತ ಹೇಳ್ತಾರೆ. ಇವರು ಹೇಗೆ ಶೀಘ್ರವಾದ ಫಲವನ್ನು ಕೊಡ್ತಾರೋ ಅದಕ್ಕಿಂತ ಬೇಗನೆ ಫಲವನ್ನು ಕೊಡುವಂತಹ ದೇವತೆಗಳು ಪಿತೃದೇವತೆಗಳು. ನಾವು ಮಾಡುವ ಚಿಕ್ಕ ಚಿಕ್ಕ ಕೆಲಸಗಳಿಗೂ ಕೂಡ ಬಹಳ ಸಂತೋಷವನ್ನು ಪಡುತ್ತಾರೆ ಪಿತೃದೇವತೆಗಳು. ಅಂತಹ ಪಿತೃದೇವತೆಗಳನ್ನ ಸಂತೋಷ ಪಡಿಸುವಂತಹ ಕರ್ಮ ಶ್ರಾದ್ದ ಕರ್ಮ. ಅದರಲ್ಲಿ ಎಂದಿಗೂ ವ್ಯತ್ಯಾಸ ಆಗಬಾರದು. ಅದಕ್ಕೋಸ್ಕರವಾಗಿ ಏಕಾಗ್ರತೆಗೆ ಭಂಗವಾಗದೇ ಇರುವಂತೆ ಈ ಕರ್ಮಗಳನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ಇದು ಭಾಗವತ ಅನ್ನುವಂಥದ್ದು ಬರೀ ಕಲಿಯುಗಕ್ಕೆ ಸಂಬಂಧಪಟ್ಟದ್ದಲ್ಲ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಮೂರೂ ಯುಗಕ್ಕೆ ಸಂಬಂಧಪಟ್ಟದ್ದು. ಅದರಿಂದಾಗಿ ಮೂರು ಯುಗದಲ್ಲಿರುವಂತಹ ಧರ್ಮಗಳನ್ನ ಹೇಳಿ ಅದರಲ್ಲಿ ಕೆಲವೊಂದಿಷ್ಟನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಅದು ಕಲಿಯುಗದಲ್ಲಂತರೂ ಮಾಡ್ಲೇಬಾರ್ದು.
ಕೃತತ್ರೇತ ದ್ವಾಪರ ಯುಗದಲ್ಲೂ ಕೂಡ ಅದನ್ನು ಮಾಡಬಹುದಾಗಿದ್ರು ಶ್ರಾದ್ದದ ಸಂದರ್ಭದಲ್ಲಿ ಕೆಲವೊಂದಿಷ್ಟನ್ನು ಮಾಡಬಾರ್ದು. ಏನು? ನ ದದಾಮ್ಯಾಮಿ ಸಂಶ್ರಾದ್ದೆ ನ ಚಾದ್ಯಾಧರ್ಮ ತತ್ವವಿತ್ ಮುನ್ಯನ್ನೈಃ ಸ್ಯಾತ್ಪರ ಪ್ರೀತಿ ಯಥಾ ನ ಪಶು ಹಿಂಸಯ. ಶ್ರಾದ್ದ ಕರ್ಮದಲ್ಲಿ ಯಾರು ಪರಮಹಂಸ, ಈಗ ಅನೇಕ ಜನರನ್ನ ಕರಿಬಹುದು ಅಂತ ಹೇಳಿದರು. ಬ್ರಾಹ್ಮಣರನ್ನ, ಅದರಲ್ಲೂ ಕೂಡ ಕುಟೀಚಕರನ್ನ, ಬಹುದಕರನ್ನ, ಹಂಸರನ್ನ, ಪರಮಹಂಸರನ್ನ ಅಂತ ಒಂದು 5-6 ಗೃಹಸ್ಥರಾದಂತಹವರನ್ನ ಕರಿಬಹುದು ಅಂತ ಹೇಳಿದರು. ಅದರಲ್ಲಿ ಪರಮಹಂಸ ಸನ್ಯಾಸಿಗಳೇನಾದ್ರೂ ನಿಮ್ಮ ಮನೆಯಲ್ಲಿ ಶ್ರಾದ್ದಕ್ಕೆ ಬಂದಿದ್ದಾರೆ ಅಂತಂದ್ರೆ ಆ ಪರಮಹಂಸರಿಗೆ ಮಾಂಸವನ್ನ ಬಡಿಸಬಾರ್ದು. ಅದನ್ನು ಬಿಟ್ಟು ಉಳಿದವರಿಗೆ ಅಕಸ್ಮಾತ್ ಅವ್ರೇನಾದ್ರೂ ಅದನ್ನ ತಯಾರು ಮಾಡಿ ಅದನ್ನ ಬಡಿಸಿದ್ರು ಕೂಡ ಪರಮಹಂಸ ಸನ್ಯಾಸಿಗಳು ಅವತ್ತಿನ ದಿವಸ ಅದನ್ನು ಭೋಗ ಮಾಡಬಾರ್ದು. ಯಾಕೆ ಅಂತಂದ್ರೆ ಪರಮಹಂಸ ಸನ್ಯಾಸಿಗಳು ಎಲ್ಲರಲ್ಲೂ ಅಹಿಂಸೆಯಿಂದ ಬದುಕುವ ಹಾಗೆ ಉಪದೇಶವನ್ನು ಕೊಡುವಂಥವ್ರು. ಅವರು ಪ್ರಾಣಿ ಹಿಂಸೆಯಿಂದಾಗಿ ಸಿದ್ಧವಾದ ಪಾಕವನ್ನ ಭೋಗ ಮಾಡಬಾರದು ಅಂತ ಒಟ್ಟಾರೆ ಅಭಿಪ್ರಾಯ. ಇಷ್ಟೇ ಅಲ್ಲದೇನೆ ಯಾಗದಲ್ಲಿ, ಶ್ರಾದ್ದಾದಿಗಳಿಗೆ, ಇವುಗಳಿಗೆ ಮಾಂಸವನ್ನ ಉಪಯೋಗ ಮಾಡಿದ್ರೆ ದೇವತೆಗಳಿಗಾಗ್ಲಿ ಪಿತೃಗಳಿಗಾಗ್ಲಿ ಸಂತೋಷವಾಗೋದಿಲ್ಲ. ಆ ಕಾರಣದಿಂದಾಗಿ ಈ ಕರ್ಮವನ್ನು ಮಾಡಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ಯುಗದಲ್ಲಿ ಎಲ್ಲ ವರ್ಣದವರಿಗೂ ಕೂಡ ಮಾಂಸಾಹಾರ ವಿಹಿತವಾಗಿತ್ತೋ ಆ ಯುಗದಲ್ಲಿ ಇದನ್ನ ನಿಷೇಧ ಮಾಡ್ತಾ ಇದ್ದಾರೆ. ಈಗಂತೂ ಇದಕ್ಕೆ ಅವಕಾಶವೇ ಇಲ್ಲ. ಈ ಮಾಂಸಾಹಾರವನ್ನ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು, ಈಗ ಯಾಕೆ ಮಾಡೋದಿಲ್ಲ ಅನ್ನೋದಕ್ಕೊಂದು ಸಾಧಾರಣ ಕಾರಣವನ್ನು ಕೊಡ್ತೇನೆ. ಇದೇ ಮುಖ್ಯ ಕಾರಣ ಅಂತಲ್ಲ, ತಿನ್ಬೇಕು ತಿನ್ನಬಾರ್ದು ಅನ್ನೋದಕ್ಕೆ ಪ್ರಮಾಣ ಏನು ಅಂತಂದ್ರೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತ. ಯಾವುದೇ ಕರ್ಮಗಳನ್ನು ಮಾಡ್ಬೇಕು ಮಾಡಬಾರ್ದು ಅನ್ನೋದಕ್ಕೆ ವಿಧಾನ ಏನು? ನಮ್ಮ ದೇಶದಲ್ಲೆಲ್ಲ ನಾವು ಹೋಗುವಾಗ ರೋಡಿನ ಎಡಭಾಗದಲ್ಲಿಯೇನೆ ಗಾಡಿಗಳನ್ನು ಓಡಿಸಿಕೊಂಡು ಹೋಗಬೇಕು. ಬರುವವರು, ನಮ್ಮ ಎದುರುಗಡೆಯಲ್ಲಿ ಬರುವವರು ಬಲಭಾಗದಲ್ಲಿ ಬರಬೇಕು. ಯಾಕಪ್ಪ ಈ ತರ ಮಾಡ್ಬೇಕು? ನಾ ಬಲಭಾಗದಲ್ಲಿ ಹೋಗ್ತೇನೆ, ಬರೋರು ಎಡಭಾಗದಲ್ಲಿ ಬರ್ಲಿ. ವಿದೇಶಗಳಲ್ಲೆಲ್ಲ ಹೀಗೆ ಇದೆ, ಬಲಭಾಗದಲ್ಲೇ ಹೋಗೋರು ಹೋಗ್ತಾರೆ, ಬರುವವರು ಎಡಭಾಗದಲ್ಲಿ ಬರ್ತಾರೆ, ನಾನು ಇಲ್ಲಿ ಹಾಗೆ ಹೋಗ್ತೇನೆ ಅಂತನ್ನೋ ಹಾಗಿಲ್ಲ. ಒಂದೊಂದು ದೇಶಗಳ ನಿಯಮ ಬೇರೆ ಬೇರೆ ತರ. ಇದು ಒಂದು ಹಾಗೆ ಸಾಧಾರಣವಾದ ದೃಷ್ಟಾಂತವನ್ನು ಕೊಟ್ಟಿದ್ದೆ. ಹೀಗೆ ಪ್ರತಿಯೊಂದು ಕರ್ಮದಲ್ಲೂ ವ್ಯತ್ಯಾಸಗಳಾಗ್ತಾ ಇರತ್ತೆ. ಅಷ್ಟೇ ಅಲ್ಲದೇನೆ 100 ವರ್ಷದ ಹಿಂದೆ ಏನೇನು ನಿಯಮಗಳಿತ್ತೋ 100 ವರ್ಷ ಆದ್ಮೇಲೆ ಅದೇ ನಿಯಮಗಳು ಇರೋದಿಲ್ಲ. ಉದಾಹರಣೆಗೆ 2016-17ನೇ ಇಸವಿಯಲ್ಲಿ ನೋಟನ್ನ ಅಮಾನ್ಯಗೊಳಿಸುವುದಕ್ಕಿಂತ ಮುಂಚೆ ಯಾವ ನೋಟುಗಳಿಗೆ ಬೆಲೆ ಇತ್ತೋ ಅದೇ ಮರುದಿನದಿಂದ ಬೆಲೆಯನ್ನು ಕಳೆದುಕೊಂಡು ಬಿಡುತ್ತೋ. ಹಾಗಾದ್ರೆ ಸಂಪತ್ತು, ನಿಯಮಗಳು ಇವೆಲ್ಲವೂ ಕೂಡ ಕಾಲ ಕಾಲಕ್ಕೆ ಬದಲಾಗ್ತಾ ಹೋಗ್ತಾ ಇರತ್ತೆ. ಹಾಗೇನೆ ಇಲ್ಲಿಯೂ ಕೂಡ ಕಾಲ ನಿಯಮಗಳಲ್ಲಿ ನಮ್ಮ ಧರ್ಮಶಾಸ್ತ್ರಗಳೇ ನಮಗೆ ಪರಮ ಪ್ರಮಾಣವಾದಂತಹ ಧರ್ಮಶಾಸ್ತ್ರ, ನೀತಿ ಶಾಸ್ತ್ರ. ಅದು ಭಾರತದ ಸಂವಿಧಾನ ಅಂತ ಹೇಗಿದೆಯೋ ಹಾಗೆ ಜೀವನದ ಸಂವಿಧಾನ ಯಾವುದು ಅಂದ್ರೆ ಧರ್ಮಶಾಸ್ತ್ರಗಳು. ಆ ಧರ್ಮಶಾಸ್ತ್ರಗಳ ಚೌಕಟ್ಟಿನಲ್ಲಿ ಯಾವ್ದನ್ನ ಮಾಡಬೇಕು ಅಂದಿದ್ದಾರೋ ಯಾವ್ದನ್ನ ಮಾಡಬಾರದು ಅಂದಿದ್ದಾರೋ ಅದು ನಮಗೆ ಪ್ರಮಾಣ. ಆ ಯುಗದಲ್ಲಿ ಅದರ ನಿಷೇಧ ಇರ್ಲಿಲ್ಲ, ಭೋಗವನ್ನು ಮಾಡ್ತಾ ಇದ್ರು. ಕೆಲವೊಂದಿಷ್ಟು ಸ್ಪೆಷಲ್ ಕೇಸುಗಳಲ್ಲಿ ಅವುಗಳನ್ನು ತಿಂತಾ ಇರ್ಲಿಲ್ಲ. ಆದರೆ ಈ ಯುಗದಲ್ಲಿ ಸರ್ವಥಾ ನಿಷೇಧ ಇದೆ, ಅದರಿಂದಾಗಿ ಅದನ್ನು ಭೋಗಿಸಬಾರದು. ಅಲ್ಲಪ್ಪ, ಅವಾಗಾದ್ರೂ ಯಾಕೆ ಅವಕಾಶ ಕೊಟ್ಟಿದ್ರು ಅನ್ನೋದಕ್ಕೆ ಒಟ್ಟಾರೆ ಇಷ್ಟ ಅಭಿಪ್ರಾಯ. ಹಿಂದಿನ ಕಾಲದಲ್ಲಿರುವಂತಹ ಜನರಿಗೆ ಅಂತಹ ಮನಸ್ಸಿಗೆ ಬಹಳ ಚಾಂಚಲ್ಯವನ್ನುಂಟು ಮಾಡುವ, ವ್ಯಗ್ರತೆಯನ್ನುಂಟು ಮಾಡುವ ಆ ಆಹಾರ ಪದಾರ್ಥಗಳ ಸೇವನೆಯಿಂದಲೂ ಕೂಡ ಮನೋವಿಕಾರವಾಗದೇ ಇರುವ ಹಾಗೆ ತಡೆದುಕೊಳ್ಳುವ ಸಾಮರ್ಥ್ಯ ಅವರಲ್ಲಿತ್ತು. ಆ ಕಾರಣದಿಂದ ಅವರು ಆ ಮಾಂಸಾಹಾರವನ್ನ ಸೇವಿಸ್ತಾ ಇದ್ರು. ನಮಗೆ ತಿನ್ಬೇಕಾದದ್ದನ್ನು ತಿಂದ್ರೆ ಅರಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ದಕ್ಕಿಸಿಕೊಳ್ಳೋದು ಬೇರೆ, ಅರಗಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ನಾವೇ ಹೇಳ್ತಾ ಇರ್ತೇವೆ, ನಮ್ಮ ಬಾಲ್ಯದಲ್ಲೆಲ್ಲ ನಾವು ತುಂಬಾ ಚೆನ್ನಾಗಿ ಊಟ ಮಾಡ್ತಾ ಇದ್ವಿ, ಈಗ ಆ ಶಕ್ತಿ ಇಲ್ಲ, ನಮಗ್ ತಿನ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನಮ್ಮ ಅಜ್ಜ, ನಮ್ಮ ತಂದೆ ಇವರೆಲ್ಲ ತಿನ್ನೋದನ್ನ ನೋಡಿದ್ವಿ, ಅವ್ರು ತಿನ್ನೋದ್ರ ಸ್ವಲ್ಪರಷ್ಟು ನಮಗ್ ತಿನ್ಲಿಕ್ಕೆ ಆಗ್ತಾ ಇಲ್ಲ. ನಾವೆಲ್ಲರೂ ಹೇಳೋದನ್ನ ಕೇಳಿರ್ತೇವೆ. ಹಾಗಾದ್ರೆ ನಮ್ಮ 100 ವರ್ಷದವರಿಗಿದ್ದಂತಹ ಶಕ್ತಿ ನಮಗೆ ಈಗಿಲ್ಲ ಅಂತ ನಮಗೆ ಅನುಭವಕ್ಕೆ ಬರ್ತಾ ಇದೆ. ನಿಮಗೆ ಯಾವ ಶಕ್ತಿ ಇತ್ತೋ ನಿಮ್ಮ ಮಕ್ಕಳಿಗೆ ಆ ಶಕ್ತಿ ಇಲ್ಲ ಅನ್ನೋದನ್ನ ನಿಮ್ಗೆ ನೋಡಿ ಕಲಿತಾ ಇದ್ದೀರಿ. ನಿಮ್ಮ ಮಕ್ಕಳಿಗಿರುವ ಶಕ್ತಿ ಮೊಮ್ಮಕ್ಕಳಿಗಿಲ್ಲ ಅಂತ ನೋಡಿ ನೀವು ಅನುಭವಿಸ್ತಾ ಇದ್ದೀರಿ ಅಂತಾದಾಗ
ಸಾವಿರಾರು ವರ್ಷಗಳ ಪರ್ಯಂತವಾಗಿ ಈ ಚಕ್ರ ನಡೀತಾ ಇದ್ದಾಗ ನಮ್ಮ ಮನಸ್ಸಿಗೆ ಯಾವುದು ಹಿತ ಯಾವುದು ಅಹಿತ ಅಂತ ತಿಳಿಯುವ ಮನೋವೈದ್ಯರಾದಂತಹ ಋಷಿಮುನಿಗಳು ನಮ್ಮ ಮನಸ್ಸಿಗೆ ಯಾವುದು ಅಹಿತವೋ ಕಲಿಯುಗದಲ್ಲಿ ಅದನ್ನು ನಿಷೇಧ ಮಾಡಿದ್ದಾರೆ. ಅದರಲ್ಲಿ ಇದು ಅಷ್ಟೇ ಅಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ನುಗ್ಗೆಕಾಯಿ ತುಂಬವನ್ನು ನಿಷೇಧ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಅದನ್ನು ತಿಂದು ಮನಸ್ಸನ್ನ ದೃಢವಾಗಿ ಇಟ್ಟುಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿಲ್ಲ. ಅಲ್ಲ, ತಿಂದವರೆಲ್ಲ ಚೆನ್ನಾಗಿ ಇಟ್ಕೊಂಡಿರ್ತಾರ? ಹಾಗಲ್ಲ. ನಾವು ವೈದ್ಯರ ಹತ್ರ ಹೋಗಿ ಔಷಧಗಳನ್ನ ಕೇಳ್ತೇವೆ. ಈ ಔಷಧ ತಗೊಂಡ್ರೆ ಆರೋಗ್ಯವಾಗಿರ್ತೇವಾ, ಆರೋಗ್ಯರಾಗ್ತೀರಿ ಅಂತ ಹೇಳ್ತಾರೆ. ಅದ್ ತಗೊಂಡ್ ಚೆನ್ನಾಗಿ ಅಪಥ್ಯದ ಭೋಜನವನ್ನು ಮಾಡಿಬಿಟ್ರೆ ಆರೋಗ್ಯ ಬರೋದಿಲ್ಲ. ಅದು ಒಂದೇ ಕಾರಣವೂ ಅಲ್ಲ. ಹಾಗೆ ಅಂತ ಔಷಧ ತಗೊಳ್ಳೋದನ್ನ ಬಿಟ್ಬಿಡೋಣ, ಅವ್ರ ಹತ್ರ ಎದಕ್ ಹೋಗ್ಬೇಕು, ಗ್ಯಾರಂಟಿ ಇಲ್ಲ ಅಂತಂದ್ರೆ ಅಂತ ಬಿಡೋದಿಲ್ಲ. ನಾವು ಔಷಧಗಳನ್ನು ತಗೊಳ್ತೇವೆ, ಪಥ್ಯವನ್ನು ಮಾಡ್ತೇವೆ. ಇದಾದ್ಮೇಲೂ ಹುಷಾರಾಗ್ಲಿಲ್ಲ ಅಂತಂದ್ ಹೇಳಿದ್ರೆ ಮತ್ತಿನ್ನೇನ ಮಾಡ್ಬೇಕು ಅಂತ ಯೋಚನೆ ಮಾಡ್ತೇವೆ ಹೊರತಾಗಿ ಔಷಧಗಳನ್ನು ಬಿಡೋದು, ಪಥ್ಯವನ್ನು ಬಿಡೋದು ಮಾಡೋದಿಲ್ಲ. ಬಿಟ್ಬಿಟ್ರೆ ಆ ವ್ಯಕ್ತಿ ಮತ್ತಷ್ಟು ಅನಾರೋಗ್ಯಕ್ಕೆ ಈಡಾಗ್ತಾರೆ. ಹಾಗೆ ಈ ಆಹಾರ ಪದ್ಧತಿ, ನಮ್ಮ ದೈನಂದಿನ ಆಚರಣೆಗಳು ಇವೆಲ್ಲವೂ ಕೂಡ ನಮ್ಮ ಸಾಧನೆಗೆ ಒಂದೊಂದು ಮೆಟ್ಟಲುಗಳು. ಅದನ್ನು ಮಾಡಿದ ತಕ್ಷಣ ಫಲ ಸಿಗತ್ತೆ ಹೀಗಿಲ್ಲ. ತಿಂದಂತಹ ಆಹಾರ ಪಚನ ಆಗ್ಲಿಕ್ಕೆ 4 ಗಂಟೆ ಬೇಕು. ತಗೊಂಡಂತಹ ಔಷಧಗಳು ಪರಿಣಾಮ ಬೀಳ್ಲಿಕ್ಕೆ ಅಂತ ಒಂದೊಂದು ದಿವಸಗಳೆಲ್ಲ ಆಗತ್ತೆ, ದಿವಸಗಟ್ಟಲೆ ಆಗತ್ತೆ. ನಾವು ಬಾಲ್ಯದಿಂದ ಓದಿಸಿ ಮಕ್ಕಳು ಕೆಲಸ ಸೇರ್ಬೇಕಾದ್ರೆ 13 ವರ್ಷಗಳ ಪರಿಶ್ರಮ ಆದ್ರೆ 13-15 ವರ್ಷಗಳ ಪರಿಶ್ರಮದಿಂದಾಗಿ ಮಕ್ಕಳಿಗೆ ಯಾವಾಗೋ ಒಮ್ಮೆ ಕೆಲಸ ಸಿಗತ್ತೆ. ಅಂತಾದಾಗ ನಾವು ಇವತ್ತು ಒಳ್ಳೆ ಊಟವನ್ನು ಮಾಡಿದ್ದೇವೆ, ನಾಳೆಯಿಂದ ನನ್ನ ಮನಸ್ಸೆಲ್ಲ ಪೂರ್ತಿ ದೇವರನ್ನ ಕಾಣುವಷ್ಟು ಸ್ವಚ್ಛ ಆಗ್ಬೇಕು, ಹಾಗೆಲ್ಲ ಆಗತ್ತೆ. ಜನ್ಮ ಜನ್ಮಗಳ ಸಾಧನೆ ಬೇಕಾಗತ್ತೆ. ಅದಕ್ಕೆ ನಮ್ಮ ಚಿಕ್ಕದಾದ ಹೆಜ್ಜೆಗಳೆಲ್ಲ ಇದು. ಆ ಅಭಿಪ್ರಾಯವನ್ನಿಟ್ಟುಕೊಂಡು ಹಿಂದಿನ 3 ಯುಗಗಳಲ್ಲಿ ಯಾವ ಮಾಂಸಾಹಾರವು ವಿಹಿತವಾಗಿತ್ತೋ ಅದನ್ನ ಈ ಶ್ರಾದ್ದದ ದಿವಸಗಳಲ್ಲಿ ಪರಮಹಂಸ ಸನ್ಯಾಸಿಗಳು ಬಂದ್ರು ಅಂದ್ರೆ ತ್ಯಾಗ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಷ್ಟೇ ಅಲ್ಲದೇನೆ ಆ ಯಾರ್ಯಾರನ್ನ ಕರೆದಿರ್ತೇವೋ ಕರೆದಂತಹ ವ್ಯಕ್ತಿಗಳಿಗೆ ಅಥವಾ ನಾವೇ ಹೋಗಿ ಕೊಡುವುದು ಅಂತಾದ್ರೂ ಕೂಡ ಮುಂದೆ ಅದನ್ನ ಹೇಳ್ತಾರೆ. ಮನೆಗೆ ಕರೆಸಿ ಕೊಡ್ಬೇಕೋ ನಾವೇ ಅವರಲ್ಲಿ ಇದ್ದು ಹೋಗಿ ಕೊಡ್ಬೇಕು ಅನ್ನೋದನ್ನ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ ಅದು. ಆಮೇಲೆ ನೋಡೋಣ. ಯೋಗ್ಯವಾದಂತಹ ದೇಶದಲ್ಲಿ ಒಳ್ಳೆ ಕಾಲ, ಈಗ ಗ್ರಹಣ ಕಾಲ ಬರ್ತಾ ಇದೆ. ಇನ್ನೊಂದು 15 ದಿವಸಕ್ಕೆ ಗ್ರಹಣ ಕಾಲ ಬರುತ್ತೆ. ರಾತ್ರಿಯ 10 ಗಂಟೆಯಿಂದ 1 ಗಂಟೆವರೆಗೂ ಆ ಗ್ರಹಣ ಕಾಲ ಇರುತ್ತೆ. ಪರಮ ಪವಿತ್ರವಾದಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಒಳ್ಳೆ ದೇಶದಲ್ಲಿದ್ದೇವೆ, ಒಳ್ಳೆ ಕಾಲದಲ್ಲಿದ್ದೇವೆ, ನಮಗೆ ಸಂಪತ್ತನ್ನ ದೇವರು ಕೊಟ್ಟಿದ್ದಾರೆ ಅಂತಾದಾಗ ನಮಗೆ ಸಿಕ್ಕಂತಹ ಸಂಪತ್ತನ್ನ ಪರಮಾತ್ಮ ಇದು ನಿನ್ನ ಸಂಪತ್ತು ಅಂತ ಯೋಚನೆ ಮಾಡಿ ಶ್ರದ್ಧೆಯಿಂದ ವಿಧಿಯಲ್ಲಿ ಹೇಳಿದಂತಹ ರೀತಿಯಲ್ಲಿ ಯೋಗ್ಯನಾದ ಸತ್ಪಾತ್ರ ಅಂತ ಯಾರಿರ್ತಾನೋ ಅವನಿಗೆ ಅದನ್ನ ಕೊಡಬೇಕು. ಅದು ನಮಗೆ ಅಪೂರ್ವವಾದಂತಹ ಫಲವನ್ನ ಕೊಡತ್ತೆ ಅಂತ ಹೇಳ್ತಾರೆ. ಏನಿದು, ಇನ್ನೊಬ್ಬರಿಗೆ ಕೊಟ್ರೆ ಅದರಿಂದ ನನಗೆ ಲಾಸ್ ಆಯ್ತಲ್ವಾ, ಲಾಭದ ಹೇಗಾಗತ್ತೆ ಅಂತ ಪ್ರಶ್ನೆ. ಅದಕ್ಕೆ ಇಷ್ಟನ್ನ ಗಮನಿಸ್ಕೊಳ್ಬೇಕು. ಯಾವ ವ್ಯಕ್ತಿಗೆ ನಾವು ಯಾವ ಪದಾರ್ಥವನ್ನ ಕೊಟ್ಟಿರ್ತೇವೋ ಆ ವ್ಯಕ್ತಿ ಆ ಸತ್ಪಾತ್ರನಿಗೆ ಯಾಕೆ ಕೊಡ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ನಾವೇನಾದ್ರೂ ಕುಡುಕನಿಗೆ, ಮದ್ಯಪಾನ ವ್ಯಸನಿಗೆ, ಅನಾಚಾರದ ಜೀವನವನ್ನ ನಡೆಸುವಂತಹ ವ್ಯಕ್ತಿಗಳಿಗೆ ನಮ್ಮಲ್ಲಿರುವಂತಹ ಅಮೂಲ್ಯವಾದಂತಹ ಸಂಪತ್ತನ್ನು ವಿನಿಯೋಗ ಮಾಡಿದೆವು ಅಂತಾದರೆ ಅವನು ಯಾವ ಕೆಲಸಗಳಿಗೆ ಆ ದ್ರವ್ಯವನ್ನು ಉಪಯೋಗಿಸ್ತಾನೋ ಅದಕ್ಕನುಗುಣವಾದಂತಹ ಫಲ ನಮಗೆ ಸಿಗತ್ತೆ. ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ಯೋಗ್ಯರಾದಂತಹ ವ್ಯಕ್ತಿಗಳಿಗೆ ದ್ರವ್ಯವನ್ನ ತ್ಯಾಗ ಮಾಡಿದೆವು ಅಂತಾದ್ರೆ ಆ ವ್ಯಕ್ತಿ, ನೀವು ಯಾವುದೋ ಒಂದು ಚಿಕ್ಕದಾದ ಬೆಳ್ಳಿಯ ಲೋಟವನ್ನ ದಾನ ಮಾಡಿರ್ತೀರಿ ಅಂತ ಅಂದುಕೊಳ್ಳಿ. ಆ ವ್ಯಕ್ತಿ ಅದನ್ನ ದೇವರ ಅಭಿಷೇಕಕ್ಕೋಸ್ಕರ ಅಂತ ಉಪಯೋಗ ಮಾಡ್ತಾ ಇದ್ದಾನೆ. ಯಾವುದೋ ಆಹಾರ ಪದಾರ್ಥಗಳನ್ನು ಕೊಟ್ಟಿದ್ದೀರಿ, ಕೊಟ್ಟ ಪದಾರ್ಥಗಳನ್ನ ತಾನು ಭೋಗ ಮಾಡ್ಲಿಕ್ಕೋಸ್ಕರ ಅಂತ ಅದನ್ನ ಮನೆಯಲ್ಲಿ ಅಡಿಗೆ ಮಾಡಿ ಭಗವಂತನಿಗೆ ಅರ್ಪಿಸಿ ವೈಶ್ವದೇವಾದಿಗಳಿಂದ ಆ ಆಹಾರವನ್ನು ಶುದ್ಧವನ್ನಾಗಿ ಮಾಡಿ ತಾನು ಭೋಗಿಸಿದ ಅಂತಾದರೆ ಭೋಗಿಸಿದಂತಹ ವ್ಯಕ್ತಿಯಲ್ಲಿ ಆ ಆಹಾರ ರಕ್ತವಾಗಿ ಪರಿಣಾಮ ಹೊಂದಿ, ಮನಸ್ಸಾಗಿ ಪರಿಣಾಮ ಹೊಂದಿ ಅವನು ಮಾಡುವಂತಹ ಪ್ರತಿಯೊಂದು ಕರ್ಮಗಳಲ್ಲೂ ಕೂಡ ಪೂರಕವಾಗಿರುತ್ತೆ. ಆ ಆಹಾರ ಶರೀರದಲ್ಲಿ ಇದ್ದುಕೊಂಡು ಯಾವ ಓದೋದು ಅಥವಾ ಪಾಠ ಮಾಡೋದು ಯಾವ ಸತ್ಕರ್ಮಗಳನ್ನ ಆ ವ್ಯಕ್ತಿ ಮಾಡ್ತಾ ಇರ್ತಾನೋ
ಅವನ ಅದನ್ನು ಮಾಡ್ಲಿಕ್ಕೆ ಕಾರಣವಾದಂತಹದ್ದು ಕೊಟ್ಟಂತಹ ವ್ಯಕ್ತಿಗಳ ಆಹಾರ ಪದಾರ್ಥದಿಂದ ಬಂದಂತಹ ಶಕ್ತಿ. ಹಾಗಾಗಿ ಅದನ್ನು ಕೊಟ್ಟಂತಹ ವ್ಯಕ್ತಿಗೆ ಅಷ್ಟು ಕಾಲದವರೆಗೂ ಕೂಡ ಸುಖವನ್ನು ಉಂಟು ಮಾಡುತ್ತೆ. ಅದೇ ನಾವು ಅಯೋಗ್ಯರಿಗೆ ಏನಾದ್ರೂ ಕೊಟ್ಟು ಬಿಟ್ವಿ ಅಂತಂದ್ರೆ ಆ ಸಂಪತ್ತನ್ನ ಅವನು ದುರ್ವಿನಿಯೋಗ ಮಾಡಿದ ಅಂತಾದರೆ ದುರ್ವಿನಿಯುಕ್ತವಾದಂತಹ ಆ ಸಂಪತ್ತು ಎಷ್ಟು ಕಾಲದವರೆಗೂ ಅವನ ಅನಾಚಾರಕ್ಕೆ ಅಂತ ಆ ಪದಾರ್ಥಗಳನ್ನು ಬಳಸ್ತಾನೋ ಅಲ್ಲಿಯವರೆಗೂ ಇವನ ದುಃಖಕ್ಕೆ ಅದು ಕಾರಣವಾಗುತ್ತೆ. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ನಾವು ಯಾವ ಸಂಪತ್ತನ್ನು ನಾವು ವಿನಿಯೋಗ ಮಾಡ್ತೇವೋ ಎಲ್ಲವನ್ನೂ ಕೂಡ ಅಳೆದು ತೂಗಿ ಯೋಗ್ಯರಾದಂತಹ ವ್ಯಕ್ತಿಗಳಿಗೆ ಕೊಡಬೇಕು. ಅದನ್ನೇ ಹೇಳ್ತಾ ಇದ್ದಾರೆ. ದೇಶೇ ಕಾಲೇಚ ಸಂಪ್ರಾಪ್ತೆ ಮುನಿ ಅನ್ನಂ ದೈವ ಸಂಹೃತಂ ಶ್ರದ್ಧೆಯ ವಿಧಿವತ್ ಪಾತ್ರೇನ್ಯಸ್ತಂ ಸತ್ಪಾತ್ರನಲ್ಲಿ ಕೊಟ್ಟಂತಹ ದಾನವೇನೆ ಕಾಮಧುಕ್ ಅಕ್ಷಯವಾದ ಕೊನೆ ಇಲ್ಲದ ಸಂಪತ್ತನ್ನ ಕೊಡತ್ತೆ. ಯಾಕೆ ಕೊನೆ ಇಲ್ಲದ ಸಂಪತ್ತು ಅಂತಂದ್ರೆ, ಈಗ ನಾವು ಏನಾದ್ರೂ ಕೊಡಬೇಕು ಅಂತಾದ್ರೆ, ಹಾಲು ಸಿಗಬೇಕು ಅಂತಂದ್ರೆ ಯಾವ ಹಸುವಿಗೆ ಹುಲ್ಲನ್ನು ಕೊಟ್ರೆ ಅದರಿಂದ ನಮಗೆ ಹಾಲೇ ಸಿಗೋದಿಲ್ವೋ, ಅಥವಾ ಯಾವ ಪ್ರಾಣಿಗೆ ಆಹಾರವನ್ನು ಕೊಟ್ರೆ ವಾಪಸ್ ಅದರಿಂದ ನಮಗೆ ಹಿಂಸೆ ಆಗತ್ತೆ. ಹಾವಿಗೆ ಹಾಲನ್ನು ನೆರೆದ್ರೆ ಆ ಹಾವು ತಾನು ವಿಷವನ್ನು ಬಿಟ್ಟು ಅಮೃತವನ್ನೇನೋ ಸುರಿಸೋದಿಲ್ಲ. ಅದಕ್ಕೆ ಕೊಟ್ರೆ ಅದು ನಮ್ಮ ಅಹಿತಕ್ಕೆ ಕಾರಣವಾಗುತ್ತೆ. ವಿಷವೃಕ್ಷಕ್ಕೆ ನೀರನ್ನ ಹಾಕಿದರೆ ಅದೇನು ಒಳ್ಳೆ ಅಮೃತ ಫಲವನ್ನು ಕೊಡೋದಿಲ್ಲ, ಕಹಿಯಾದಂತಹದ್ದನ್ನೇ ವಿಷಕಾರಿಯಾದಂತಹ ಫಲಗಳನ್ನೇ ಕೊಡುತ್ತೆ. ಅದೇ ರೀತಿಯಾಗಿ ಯಾವ ವೃಕ್ಷವು ಫಲವನ್ನೇ ಕೊಡೋದಿಲ್ವೋ, ಯಾವುದೋ ವಿಷದ ಹಣ್ಣನ್ನು ಕೊಡುತ್ತೋ ಅಂತಹ ವೃಕ್ಷಗಳಿಗೆ ನಾವು ನೀರನ್ನ ಹಾಕ್ಲಿಕ್ಕೆ ಹೋಗೋದಿಲ್ಲ. ಹಾಗೆಯೇನೆ ಯಾರಿಗೆ ಕೊಟ್ರೆ ನಿಷ್ಫಲವಾಗತ್ತೋ ಅಥವಾ ಯಾರಿಗೆ ಕೊಟ್ಟಿದ್ರಿಂದ ಅನರ್ಥವಾಗತ್ತೋ ಅಂತಹವರಿಗೆ ಕೊಡದೇನೆ ಪಾತ್ರೆ ನ್ಯಸ್ತಂ ಕಾಮಧುಕು ಅಕ್ಷಯಂ ಭವತಿ. ಸತ್ಪಾತ್ರನಿಗೆ ಆ ದ್ರವ್ಯವನ್ನು ವಿನಿಯೋಗ ಮಾಡಬೇಕು, ಅದು ಅಕ್ಷಯವಾದಂತಹ ಫಲವನ್ನ ಕೊಡುತ್ತೆ. ಅಷ್ಟೇ ಅಲ್ಲ, ಇವರಿಗೆ ಕೊಟ್ಟಂತಹ ಆಹಾರವನ್ನ ದೇವತೆಗಳಿಗೆ, ಹಿಂದೆ ಹೇಳಿದ ಹಾಗೆ ಪಂಚಯಜ್ಞಗಳನ್ನು ಹೇಳಿದ್ದೇವಲ್ಲ, ದೇವತೆಗಳಿಗೆ ನಿವೇದನೆ ಮಾಡಬೇಕು. ನಮ್ಮ ಶರೀರದಲ್ಲಿ ನಿಂತುಕೊಂಡು ತತ್ವಾಭಿಮಾನಿಗಳಾದಂತಹ ಯಾವ ದೇವತೆಗಳಿದ್ದಾರೋ ಅವರು ಈ ಆಹಾರವನ್ನು ಪಾಕ ಮಾಡ್ತಾ ಇದ್ದಾರೆ ಎನ್ನುವ ಯೋಚನೆಯಿಂದ ದೇವತೆಗಳ ಉದ್ದೇಶದಿಂದ ದ್ರವ್ಯ ತ್ಯಾಗವನ್ನು ಮಾಡಬೇಕು. ಋಷಿಗಳಿಗೆ ಋಷಿ ತರ್ಪಣವನ್ನು ಕೊಡುವ ಮುಖಾಂತರವಾಗಿ ಋಷಿಗಳಿಗೆ ನಾವು ಮಾಡಿದ ಅನ್ನವನ್ನ ಸಮರ್ಪಣೆ ಮಾಡಬೇಕು. ಪಿತೃದೇವತೆಗಳಿಗೆ ನಾವು ಕೊಟ್ಟಂತಹ ಆಹಾರಗಳನ್ನ ಸಮರ್ಪಣೆ ಮಾಡಬೇಕು. ಭೂತಾನ್ನವನ್ನು ಕೊಡಬೇಕು. ಭೂತಾನ್ನ ಅಂತಂದ್ರೆ ಯಾವ್ದಾದ್ರೂ ಪ್ರಾಣಿಗಳಿಗೆ ಒಂದಿಷ್ಟು ಅಕ್ಕಿಯ ಕಾಳನ್ನು ಇದನ್ನ ಹಾಕೋದು, ಅಥವಾ ನಾವು ತಿಂದುಳಿದ ಆಹಾರವನ್ನು ಚೆಲ್ಲುವಾಗ ಇದು ಯಾವ ಪ್ರಾಣಿಗಳು ತಿನ್ನತ್ತೋ ಆ ಪ್ರಾಣಿಗಳಲ್ಲಿರುವ ಭಗವಂತನಿಗೆ ಇದು ಅರ್ಪಿತವಾಗ್ಲಿ ಅನ್ನೋ ಭಾವನೆಯಿಂದಾಗಿ ಅದನ್ನ ಬಿಡಬೇಕು. ಈ ರೀತಿಯಾಗಿ ಭೂತಗಳಿಗೂ ತನ್ನ ಬಂಧು ಮಿತ್ರರಿಗೂ ಎಲ್ಲರಿಗೂ ಕೂಡ ವಿಭಾಗವನ್ನು ಮಾಡಿ ಎಲ್ಲರ ಅಧಿಷ್ಠಾನದಲ್ಲಿರುವಂತಹ ಆ ಪರಮಾತ್ಮನಿಗೆ ನಾನು ಮಾಡಿದಂತಹ ಈ ಕರ್ಮಗಳು ಫಲಗಳು ಸಮರ್ಪಿತವಾಗ್ಲಿ ಅಂತ ತಿಳಿದುಕೊಂಡು ಆ ಪರಮಾತ್ಮ ಇದನ್ನು ಭೋಗ ಮಾಡ್ತಾ ಇದ್ದಾನೆ ಅಂತ ತಿಳಿಬೇಕು. ದೇವರ್ಷಿ ಪಿತೃಭೂತೇಭ್ಯ ಆತ್ಮನೆ ಸ್ವಜನಾಯ ಚ ಅನ್ನಂ ಸಂವಿಭಜನ್ ಪಶ್ಯೇತ್ ಸರ್ವಂ ತತ್ ಪುರುಷಾತ್ಮಕಂ. ಪರಮಾತ್ಮನೇ ಎಲ್ಲ ಅಧಿಷ್ಠಾನದಲ್ಲಿರುವಂತಹ ತಾನು ನಾವು ಕೊಟ್ಟಂತಹ ಆಹಾರ ಪದಾರ್ಥಗಳನ್ನು ಭೋಗ ಮಾಡ್ತಾ ಇದ್ದಾನೆ ಅನ್ನುವ ಚಿಂತನೆಯಿಂದಾಗಿ ಕರ್ಮಗಳನ್ನು ಮಾಡಿದರೆ ಇದೇ ಸತ್ಕರ್ಮ ಅಂತ ಕರೆಸಿಕೊಳ್ಳುತ್ತದೆ. ಇಷ್ಟೇ ಸತ್ಕರ್ಮ ಅಂತಂದ್ರೆ ಏನು ಅನ್ನುವ ಪ್ರಶ್ನೆಯೂ ಇತ್ತು. ಇದೇ ಸತ್ಕರ್ಮ. ನಾವು ಮಾಡುವ ಪ್ರತಿಯೊಂದು ಕರ್ಮಗಳನ್ನ ನಾವು ಯಾವ ದೇವತೆಗಳಿಗೆ, ಪಿತೃಗಳಿಗೆ, ಋಷಿಗಳಿಗೆ, ಬಂಧು ಮಿತ್ರರಿಗೆ, ಭೂತಗಳಿಗೆ ನಾವು ಭೋಗ ಮಾಡ್ತೇವೋ ಇದನ್ನು ನಾವು ಸ್ವತಂತ್ರವಾಗಿ ಮಾಡುವವರಲ್ಲ. ನಮ್ಮ ಒಳಗಡೆಯಲ್ಲಿ ನಿಂತುಕೊಂಡಂತಹ ಪರಮಾತ್ಮನೇ ಸ್ವತಂತ್ರವಾಗಿ ಈ ಭೋಗಗಳನ್ನು ಅನುಭವಿಸ್ತಾನೆ ಅಂತ ತಿಳಿದುಕೊಂಡು ಈ ಕರ್ಮಗಳನ್ನ ಆಚರಣೆ ಮಾಡಬೇಕು. ಅದನ್ನೇ ಹೇಳ್ತಾ ಇದ್ದಾರೆ. ನೈತಾದೃಶ ಪರೋ ಧರ್ಮ ನೃಣಾಂ ಸದ್ಧರ್ಮಮಿಚ್ಛತಾಂ ನ್ಯಾಸೋ ದಂಡಸ್ಯ ಭೂತೇಶು ಮನೋವಾ ಕಾಯಜಸ್ಯ. ತಮ್ಮ ಮಾತಿನಿಂದ, ಮನಸ್ಸಿನಿಂದ, ಅದೇ ರೀತಿಯಾಗಿ ಶರೀರದಿಂದ ಮತ್ತೊಬ್ಬ ಪ್ರಾಣಿಗೆ ಹಿಂಸೆಯನ್ನ ಮಾಡದೇ ಇರೋದೆ ಜಗತ್ತಿನಲ್ಲಿರುವ ಶ್ರೇಷ್ಠವಾದ ಧರ್ಮ ಅಂತ ಕರೆಸಿಕೊಂಡಿದೆ. ನೋಡಿ ಎಷ್ಟು ದೊಡ್ಡ ಧರ್ಮ ಇದು, ಆದ್ರೆ ನಮ್ಮಿಂದ ಸಾಧ್ಯವೇ ಇಲ್ಲ. ಅಷ್ಟು
ತುಂಬಾ ಸುಲಭವಾಗಿ ಮಾಡಬಹುದಾದದ್ದನ್ನ ನಾವು ಸರ್ವಥಾ ಮಾಡದೇ ಇರುವಂತಹ ಒಂದು ಧರ್ಮವನ್ನು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದನ್ನು ಬಯಸೋದು ಎಷ್ಟು ಸುಲಭವಾಗಿದೆ. ಮನಸ್ಸಿನಿಂದಲಾಗ್ಲಿ, ಮಾತಿನಿಂದಲಾಗ್ಲಿ, ನಮ್ಮ ಶರೀರದಿಂದಲಾಗ್ಲಿ. ಆದರೆ ಮತ್ತೊಬ್ಬರಿಗೆ ಹಿತವಾದದ್ದನ್ನೇ ಮಾಡ್ತೇನೆ ಅನ್ನುವ ಚಿಂತನೆ ಏನಿದೆಯೋ, ನಮ್ಮ ಶಾರೀರಿಕವಾದ ವರ್ತನೆ ಏನಿದೆಯೋ, ಇದನ್ನೇ ಧರ್ಮ ಅಂತ ಕರೀತಾರೆ. ಇದನ್ನು ಹೊರತುಪಡಿಸಿ ಮತ್ತೊಂದು ಧರ್ಮ ಇಲ್ಲ. ನ್ಯಾಸೋ ದಂಡಸ್ಯ ಭೂತೇಶು ಮನೋ ವಾಕ್ ಕಾಯಜಸ್ಯ. ಮನಸ್ಸಿನಿಂದ, ಮಾತಿನಿಂದ, ಕಾಯಜ ಶರೀರದಿಂದ ಆಗುವಂತಹ ಪ್ರತಿಯೊಂದು ಕರ್ಮವೂ ಕೂಡ ಮತ್ತೊಬ್ಬರ ಹಿತಕ್ಕಾಗಿರಬೇಕೇ ಹೊರತಾಗಿ ಇನ್ನೊಬ್ಬರಿಗೆ ಹಿಂಸೆಯನ್ನ ಮಾಡುವಂತಹದ್ದಾಗಿರಬಾರದು. ಅಂತಹದ್ದು ಯಾವ್ದಿದೆಯೋ ಅಂತಹದ್ದನ್ನು ಒಂದು ಧರ್ಮ ಅಂತ ಕರೀತಾರೆ. ಏಕೆ ಕರ್ಮ ಮಯಾನ್ ಯಜ್ಞಾನ್ ಜ್ಞಾನಿನೋ ಯಜ್ಞ ವಿತ್ತಮಾಹ ಆತ್ಮ ಸಂಯಮನೇ ನೀಹ ಜುಹ್ವತಿ ಜ್ಞಾನ ದೀಪಿತೆ. ಇದರಲ್ಲಿ ದೊಡ್ಡದಾದ ಯಜ್ಞ ಯಾವುದು? ಅದರಲ್ಲಿ ಅನೇಕ ತರದ ಯಜ್ಞವನ್ನ ಮಾಡ್ತಾರೆ. ನಾವೀಗೆಲ್ಲ ಮಾಡ್ತಾ ಇರೋದು ಯಾವುದು ಅಂತಂದ್ರೆ, ಜ್ಞಾನಿ ಶ್ರೇಷ್ಠರು ಅನೇಕ ಜನ ಪುರೋಹಿತರನ್ನ ಕರೆದು ನಾವು ಜಡವಾದಂತಹ ಅಗ್ನಿಯನ್ನ ನಿರ್ಮಾಣ ಮಾಡಿ ಅಗ್ನಿಯಲ್ಲಿ ಅಗ್ನಿ ದೇವತೆಯನ್ನ ಆವಾಹನೆ ಮಾಡಿ ಆ ಅಗ್ನಿ ಎಂಬಂತಹ ದೇವತೆಯಲ್ಲಿ ಪರಮಾತ್ಮ ಇದ್ದಾನೆ ಅಂತ ಚಿಂತನೆ ಮಾಡಿ ಆ ಅಗ್ನಿಯಲ್ಲಿ ಅಗ್ನ್ಯಂತರ್ಗತನಾದ ಪರಶುರಾಮ ಅಥವಾ ಪರಮಾತ್ಮನಲ್ಲಿ ಅನೇಕ ಆಹುತಿಗಳಿಂದ, ವೇದ ಮಂತ್ರಗಳಿಂದ ಆಹುತಿಯನ್ನ ಕೊಡುವ ಮುಖಾಂತರವಾಗಿ ಹೋಮವನ್ನ ಮಾಡುತ್ತೇವೆ. ಯಾಕೆ ಅಂತಂದ್ರೆ ಅವರಿಗೆ ತಾವು ಏನೇನು ಪದಾರ್ಥಗಳನ್ನ ಭೋಗ ಮಾಡ್ತಾ ಇದ್ದಾರೋ ಅದನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡದೇನೆ ಉಪಯೋಗಿಸುವಂತಹ ಸ್ವಭಾವವೇ ಇಲ್ಲ. ಎಲ್ಲವನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಿಯೇ ನಾವು ಭೋಗ ಮಾಡಬೇಕು ಅನ್ನುವ ಚಿಂತನೆ ಇದೆ. ಅಂತಹ ವ್ಯಕ್ತಿಗಳಿವರು ದ್ರವ್ಯ ಯಜ್ಞೈಹಿ ಯಕ್ಷಮಾಣಂ ದೃಷ್ಟ್ವಾ ಭೂತಾನಿ ಬಿಭ್ಯತಿ ಏಷ ಮಾ ಅಕರುಣೋ ಹನ್ಯಾತ್ ಅತಜ್ಞೋ ಹ್ಯಸುಭೃತ್ ಧ್ರುವಂ ಹ್ಯಸುಭೃತ್ ತೃಪ್ ಶುಭಂ. ನಾವು ಮಾಡುವ ಎಲ್ಲ ಯಜ್ಞಗಳಲ್ಲಿ ಮಾನಸ ಯಜ್ಞ ಶ್ರೇಷ್ಠ ಅಂತ ಹೇಳ್ತಾರೆ. ಮಾನಸ ಯಜ್ಞ ಅಂದ್ರೆ ಮನಸ್ಫೂರ್ತಿಯಾಗಿ ಮಾಡುವಂತಹ ಯಜ್ಞಗಳು ಅಂತ ಒಂದು. ಹಿಂದಿನ ಕಾಲದಲ್ಲೆಲ್ಲ ದ್ರವ್ಯಮಯವಾದಂತಹ ಯಜ್ಞಗಳನ್ನ ನಾವು ಆಹುತಿಗಳನ್ನು ಕೊಟ್ಟು, ಈಗ ನಾವೆಲ್ಲ ಏನ್ ಮಾಡ್ತಾ ಇದ್ದೇವೋ ಇಂತಹ ಯಜ್ಞ ಯಾಗಾದಿಗಳನ್ನ ಮಾಡ್ಲಿಕ್ಕೆ ಹೊರಟಂತಹ ವ್ಯಕ್ತಿಗಳನ್ನ ನೋಡಿದ್ರೆ ಪ್ರಾಣಿಗಳಿಗೆಲ್ಲ ಭಯ ಆಗ್ತಾ ಇತ್ತಂತೆ. ಯಾಕೆ ಅಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಪ್ರಾಣಿಗಳನ್ನ ಹೋಮ ಮಾಡ್ತಾ ಇದ್ರು. ಅಶ್ವಮೇಧ ಯಾಗದಲ್ಲಿ ಅಶ್ವವನ್ನ ಅನೇಕ ಪಶುಗಳನ್ನ ಬಲಿ ಕೊಟ್ಟು ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ರು. ಅವನಿಗೆ ಭಗವಂತನ ಪ್ರೀತಿಯ ಉದ್ದೇಶದಿಂದ ಕರ್ಮಗಳನ್ನು ಮಾಡೋದು ಅಂತಿಲ್ಲ. ತನ್ನ ದೊಡ್ಡಸ್ತಿಕೆಯನ್ನು ತೋರಿಸುವ ಉದ್ದೇಶದಿಂದ ಕರ್ಮವನ್ನು ಮಾಡಬೇಕು ಅಂತ ಅಂದುಕೊಂಡು ಈ ಯಜ್ಞಕ್ಕೋಸ್ಕರ ಕೆಲವೊಮ್ಮೆಲ್ಲ ಇರ್ತಾರೆ. ಜನ ನೋಡ್ಬೇಕು ಅಂತ ಮಾಡುವವರು ಇರ್ತಾರೆ. ತಮಗ್ ತಿನ್ಬೇಕಾಗಿದೆ ಅಂತ ಇದನ್ನ ಮಾಡ್ರಿ ಅದನ್ನ ಮಾಡ್ರಿ ಅಂತ ಹೇಳೋರು ಇರ್ತಾರೆ. ಹಾಗೆ ಇವನಿಗೆ ಪ್ರಾಣಿಗಳನ್ನ ಹಿಂಸೆ ಮಾಡಿ ನಮ್ಮ ಮಾಂಸವನ್ನ ತಿನ್ನಬೇಕು ಅನ್ನುವ ಬಯಕೆ ಇದೆ, ಅದಕ್ಕೋಸ್ಕರ ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ದಾನೆ ಇವನು ಅಂತ ಅಂದುಕೊಂಡು ಪ್ರಾಣಿಗಳೆಲ್ಲ ಭಯ ಪಡತ್ತೆ. ಅದರಿಂದ ಈ ಕರ್ಮಗಳನ್ನು ಮಾಡ್ಲಿಕ್ಕೆ ಈಗ ಅವಕಾಶ ಇಲ್ಲ ಬಿಡಿ. ಆದರೂ ಕರ್ಮಗಳನ್ನ ಮಾಡುವಂತಹ ವ್ಯಕ್ತಿ, ಧರ್ಮಗಳನ್ನ ಆಚರಣೆ ಮಾಡಬೇಕು ಅಂತ ಬಯಸುವಂತಹ ವ್ಯಕ್ತಿ ತನಗೇನು ಸಿಕ್ಕಿದೆಯೋ ಸಿಕ್ಕದ್ದೆಲ್ಲವನ್ನ ಅನುಭವಿಸುವ ಸಂದರ್ಭದಲ್ಲಿ ಇದು ಭಗವಂತನಿಗೆ ಅರ್ಪಣೆ ಎಂಬ ಬುದ್ಧಿಯಿಂದ ಏನು ಮಾಡ್ತೇವಲ್ಲ, ಮಾಡುವ ಸಂದರ್ಭದಲ್ಲಿ ಮಾನಸಿಕವಾದ ಯೋಚನೆಗಳನ್ನ ಭಗವಂತನ ಕಡೆಯಲ್ಲಿ ಹರಿಸಿ ಮಾಡುವ ಕರ್ಮಗಳೇನಿದೆಯೋ ಇದೇ ದೊಡ್ಡ ಧರ್ಮ ಅಂತ ಹೇಳ್ತಾ ಇದ್ದಾರೆ ಕರ್ಮಯುಗದ ಇದರಲ್ಲಿ. ಅದರಿಂದ ದ್ರವ್ಯ ಯಜ್ಞೈಹಿ ಯಕ್ಷಮಾಣಂ ದೃಷ್ಟ್ವಾ ಭೂತಾನಿ ಬಿಭ್ಯತಿ. ದ್ರವ್ಯಮಯವಾದ ಯಜ್ಞಗಳನ್ನು ಮಾಡುವಂತಹ ವ್ಯಕ್ತಿಗಳನ್ನು ನೋಡಿ ಪ್ರಾಣಿಗಳೆಲ್ಲ ಹೆದರಿ ಬಿಡತ್ತಂತೆ. ಯಾಕೆ? ಏಷ ಮಾ ಅಕರುಣೋ ಹನ್ಯ, ಇವನಿಗೆ ಕರುಣೆಯೇ ಇಲ್ಲ, ಮಾಂಸ ತಿನ್ನಬೇಕು ಅನ್ನುವ ಕಾರಣದಿಂದ ನಮ್ಮನ್ನೆಲ್ಲ ಕೊಂದು ಯಜ್ಞವನ್ನು ಮಾಡುವಂತಹ ಕೆಟ್ಟ ಪ್ರವೃತ್ತಿಗೆ ಹೋಗ್ತಾ ಇದ್ದಾನೆ ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡುತ್ತೆ. ಅಯೋಗ್ಯರಾದಂಥವ್ರು ಈ ದುರ್ಯೋಧನ ಮುಂತಾದವರೆಲ್ಲ ಯಜ್ಞಗಳನ್ನು ಮಾಡ್ಬೇಕಾದ್ರೆ ಪ್ರಾಣಿಗಳೆಲ್ಲ ಹೀಗೆ ಮಾಡುತ್ತವೆ, ಯೋಚನೆ ಮಾಡುತ್ತೆ. ತಸ್ಮಾತ್ ದೈವೋಪನ್ನೇನ
ಮುನಿ ಅನ್ನೇನೈವ ಧರ್ಮವಿತ್ ಸಂತುಷ್ಟ ಅಹರಹ ಕುರ್ಯಾತ್ ನಿತ್ಯ ನೈಮಿತ್ತಿಕಾ ಕ್ರಿಯಾ. ನಾವು ಪ್ರತಿನಿತ್ಯದಲ್ಲಿ ಮಾಡುವಂತಹ ಸಂಧ್ಯಾವಂದನಾದಿ ಕರ್ಮಗಳಾಗಿರಬಹುದು, ಮಾಡುವ ಊಟವನ್ನಾಗಿರಬಹುದು, ಇದೆಲ್ಲವೂ ಭಗವಂತನ ಪೂಜೆ ಅಂತ ತಿಳಿದುಕೊಂಡು ಮಾಡಿದರೆ ಇದು ದೊಡ್ಡ ಮಾನಸ ಯಜ್ಞ. ಇದಕ್ಕಿಂತ ಮಿಗಿಲಾದಂತಹ ಮತ್ತೊಂದು ಫಲ ಇಲ್ಲ, ಮತ್ತೊಂದು ಕರ್ಮಗಳಿಲ್ಲ. ವಿಧರ್ಮ ಪರಧರ್ಮಶ್ಚ ಆಭಾಸ ಉಪಮಾ ಛಲಃ ತಸ್ಮ ಸಂತುಷ್ಟೋ ಅಹರಹ ಕುರ್ಯಾತ್ ನಿತ್ಯ. ಇದು ಅಧರ್ಮ ಶಾಖಾ ಪಂಚೇಮ ಧರ್ಮಜ್ಞೋ ಅಧರ್ಮವತ್ ತ್ಯಜೇತ್. 5 ಹೇಳ್ತಾರೆ. ಅಧರ್ಮವೆಂಬಂತಹ ಮರವನ್ನು ಬೆಳೆಸಲಿಕ್ಕೆ 5 ದೊಡ್ಡ ಶಾಖೆಗಳು: ವಿಧರ್ಮ, ಪರಧರ್ಮ, ಆಭಾಸ, ಉಪಮಾಚಲ. ಇದನ್ನು ಬಿಡಬೇಕು ಅಂತ ಹೇಳ್ತಾರೆ. ಇದರ ಒಂದೊಂದರ ಅಭಿಪ್ರಾಯವೂ ಕೂಡ ವಿಧರ್ಮ ಅಂದ್ರೆ ಯಾವುದು, ಛಲ ಅಂದ್ರೆ ಯಾವುದು, ಅಧರ್ಮ ಅಂದ್ರೆ ಯಾವುದು, ಇದೆಲ್ಲದರ ವಿವರಣೆಯನ್ನ ಮುಂದೆ ವಿಸ್ತಾರವಾಗಿ ಅವರೇ ಹೇಳ್ತಾರೆ. ಆ ಎಲ್ಲ ವಿವರಣೆಯನ್ನು ನೋಡಿ ಆದಷ್ಟು ಈ ಕರ್ಮಗಳನ್ನು ಬಿಟ್ಟು, ಅಧರ್ಮದ ಸಂಪಾದನೆಗೆ ಕಾರಣವಾದ ಇವುಗಳನ್ನು ಬಿಟ್ಟು ನಾವು ಜೀವನವನ್ನು ಮಾಡಬೇಕು, ಕರ್ಮಗಳನ್ನು ಆಚರಣೆ ಮಾಡಬೇಕು, ಮಾಡಿದ ಕರ್ಮಗಳನ್ನು ಭಗವಂತನಲ್ಲಿ ಅರ್ಪಣೆ ಮಾಡಬೇಕು ಅಂತ ಇದರಲ್ಲಿ ಹೇಳ್ತಾರೆ. ಅದನ್ನು ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.